ನೀನು ಇಲ್ಲಿದ್ಯಾ? ಹಿಂಗೇನೂ ಆಗಿಲ್ಲ ತಾನೆ? ನೀನು ಆರಾಮಾಗಿದ್ಯಾ ಅಲ್ವಾ? ಹಾ ಅಪ್ಪ, ನಾನು ಆರಾಮಾಗೇ ಇದ್ದೀನಿ. ನನಗೇನು ತೊಂದರೆ ಆಗಿಲ್ಲ. ಎಲ್ಲಿ ಅವನು? ಎಲ್ಲಿ ಆಯೋಗ್ಯ? ಮಗಳನ್ನ ಮುಟ್ಟೋದಕ್ಕೆ ಎಷ್ಟು ಧೈರ್ಯ ಅವನಿಗೆ? ಮಿಸ್ಟರ್ ಚಂದ್ರಶೇಖರ್, ಮಾತಿನ ಮೇಲೆ ನಿಗಾ ಇರಲಿ. ದಟ್ಸ್ ಮೈ ಸನ್ ಯು ಆರ್ ಟಾಕಿಂಗ್ ಅಬೌಟ್. ಹ್ಯಾವ್ ಸಮ್ ರೆಸ್ಪೆಕ್ಟ್. ಮರ್ಯಾದೆ? ಇಷ್ಟೆಲ್ಲ ಮಾಡಿದ್ಮೇಲೂ ನಾನು ನಿಮ್ಮ ಮಕ್ಕಳಿಗೆ ಮರ್ಯಾದೆ ಕೊಡ್ಬೇಕಾ? ನೆನ್ನೆ ನಿಮ್ಮ ಕಿರಿ ಮಗ, ಇವತ್ತು ನಿಮ್ಮ ಹಿರಿಯ ಮಗ. ಮಗಳನ್ನ ಮುಟ್ಟೋದಕ್ಕೆ ಎಷ್ಟು ಧೈರ್ಯ ಅವ್ರಿಗೆ? ಅಪ್ಪ ಅಪ್ಪ ಸಮಾಧಾನ ಮಾಡ್ಕೊಳ್ಳಿ. ನನ್ನ ಮಾತು ಕೇಳಿ. ಇದರಲ್ಲಿ ಭಾವಂದೇನು ತಪ್ಪಿಲ್ಲ. ಅವ್ರು ನನ್ನಲ್ಲಿ ನೀ ನಿಮ್ಮ ಮನೆಯವ್ರನ್ನ ವಹಿಸ್ಕೊಂಡು ಮಾತಾಡಬೇಡ ನಕ್ಷತ್ರ. ಇವತ್ತು ನೀನಲ್ಲ, ಯಾರೇ ಬಂದ್ರು ಆ ಶೌರ್ಯ ಮೌರ್ಯನ ನಾನು ಸುಮ್ಮನೆ ಬಿಡೋದಿಲ್ಲ. ಮಗಳು ಅಂದ್ರೆ ಏನು ಅನ್ಕೊಂಡಿದ್ದಾರೆ ಅವರಿಬ್ರು? ಇವತ್ತು CS ಏನು ಅಂತ ನಾನು ತೋರಿಸ್ತೀನಿ. Oh God, ನಕ್ಷತ್ರ, ಯು ಸೇಫ್. ನೀವೆಂಗೆ ಇಲ್ಲಿಗೆ ಬಂದ್ರಿ? ನಿಮ್ಗೆ ಯಾರು ಹೇಳಿದ್ದು ನಕ್ಷತ್ರ ಇಲ್ಲಿದ್ದಾಳೆ ಅಂತ? ನನಗೆ ಶೌರ್ಯನೇ ಮೆಸೇಜ್ ಮಾಡಿದ್ದು. ವಾಟ್? ಶೌರ್ಯನಾ? ಈಸಿ ಮ್ಯಾಡ್? ಕಿಡ್ನಾಪ್ ಮಾಡೋದಲ್ದೆ ಲೊಕೇಶನ್ ಬೇರೆ ಕಳಿಸ್ತಾನಾ? ಅಯ್ಯೋ ಅಪ್ಪ, ಭಾವ, ನನ್ನ ಮಾತು ಸ್ವಲ್ಪ ಕೇಳ್ತೀರಾ? ಶೌರ್ಯ ಭಾವ ಏನು ತಪ್ಪು ಮಾಡಿಲ್ಲ. ಇದೆಲ್ಲ ಒಂದು ಪ್ಲಾನ್ ಅಂತೆ. ಎಲ್ಲಾನು ಪ್ಲಾನೇ. ಅವನು ಹೇಳ್ತಾನೆ, ಅದನ್ನ ಇವನು ಮಾಡ್ತಾನೆ. ಪೊಲೀಸ್ ಅವರು ನನ್ನ ಹಿಂದೆನೆ ಬರ್ತಿದ್ದಾರೆ. ಅವನಿಗೆ ಇವತ್ತು ಕೈಗೆ ಕೋಳ ಹಾಕಿ ಕರ್ಕೊಂಡು ಹೋಗ್ತೀನಿ. ಅಪ್ಪ, ಪೂರ್ತಿಯಾಗಿ ನನ್ನ ಮಾತು ಕೇಳಿ. ಇದು ಮೌರ್ಯನ್ ಪ್ಲಾನ್ ಅಲ್ಲ, ಭೂಪತಿದು. ಭೂಪತಿನೇ ಭಾವನ್ ಹೇಳಿ ನನ್ನ ಕಿಡ್ನಾಪ್ ಮಾಡಿಸಿದ್ದು. ಆ ಮೂಲಕ ಮೌರ್ಯನ ಹಿಡಿಬಹುದು ಅಂತ. ಏನು? ಭೂಪತಿ ಪ್ಲಾನ? ವಾಟ್? ಭೂಪತಿನೂ ಇದರಲ್ಲಿ ಇನ್ವಾಲ್ವ್ ಆಗಿದ್ನಾ? ಅಯ್ಯೋ ಹಾಗಲ್ಲ ಬಾವ. ಭೂಪತಿನೂ ಶೌರ್ಯ ಭಾವ ಇಬ್ರು ಮಾತಾಡ್ಕೊಂಡು ಇಷ್ಟೆಲ್ಲ ಪ್ಲಾನ್ ಮಾಡಿದ್ದಾರೆ. ನನ್ನ ಕಿಡ್ನಾಪ್ ಒಂದು ನಾಟಕ ಅಂತೆ. ಶೌರ್ಯ ಭಾವ ನನ್ನನ್ನು ಸಾಯಿಸೋಕಂತ ಎತ್ಕೊಂಡು ಬಂದಿಲ್ಲಪ್ಪ. ಅವ್ರು ಭೂಪತಿ ಹೇಳ್ದಂಗೆ ಮಾಡ್ತಿದ್ದಾರೆ ಅಷ್ಟೇ. ಹಾಗಿದ್ರೆ ಅಣ್ಣನೂ ಭೂಪತಿನೂ ರೂಮಲ್ಲಿ ಜಗಳ ಆಡಿದ್ದು ನಾಟಕನಾ? ಹೌದು ಬಾವ, ಅದು ನಾಟಕನೇ. ಅಂದ್ರೆ ಅಣ್ಣ ಮೌರ್ಯಂಗೆ ಸಪೋರ್ಟ್ ಮಾಡ್ತಿಲ್ಲ ತಾನೆ? ಇಲ್ಲ ಬಾಬಾ, ಅವ್ರು ಪೂರ್ತಿಯಾಗಿ ಭೂಪತಿ ಜೊತೆನೇ ಇದ್ದಾರೆ. ಭೂಪತಿ ಹೇಳ್ದಂಗೆ ಮಾಡ್ತಿದ್ದಾರೆ. ನಕ್ಷತ್ರ, ಆ ಮೌರ್ಯ ಎಲ್ಲಿ? ಅವನನ್ನು ನಾನು ಬಿಡಲ್ಲ. ಎಸ್, ವೇರ್ ಇಸ್ ದಟ್ ಇಡಿಯಟ್? ವೇರ್ ಇಸ್ ಹಿ? ಮೇಲಿದ್ದಾರೆ ಬಾಬಾ. ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ ಪುಟ್ಟ. ಸತ್ಯ, ನೀನು ಸೇಫ್ ಆಗಿದೆಯಲ್ಲ? ಹೀಗೆ ನನಗೆ ಉಸಿರು ಬಂದಂಗಾಯ್ತು. ಅಮ್ಮನ ಮುಂದೆ ಇದೆಲ್ಲ ಚೆನ್ನಾಗಿ ಕಾಣಿಸಲ್ಲ ಅಂತಾನೆ ಕಳಿಸ್ದೆ. ಈಗ ಬಾ ಚಂದ, ಈ ಅಣ್ಣನ ಮುಂದೆಯಿಂದ ಒಂದು ಲಾಸ್ಟ್ ಟೈಮ್ ತಪ್ಪಿಸ್ಕೊಂಡು ಹೋಗು, ನೋಡೋಣ. Come on. ಹಲೋ ರೀ, ನಕ್ಷತ್ರ ಸಿಕ್ಕಿದ್ಲಾ? ಅವಳಿಗೇನೂ ಆಗಿಲ್ಲ ತಾನೆ? ನೀವು ಅವಳನ್ನ ಸೇಫಾಗಿ ಕರ್ಕೊಂಡ್ಬರ್ತಿದ್ದೀರಾ ತಾನೆ? ಹೆದರ್ಕೊಂಬೇಡ ಆರ್ತಿ, ಚಿಂತೆ ಏನೂ ಇಲ್ಲ. ನಕ್ಷತ್ರ ಸೇಫ್ ಆಗಿದ್ದಾಳೆ. ಯು ಡೋಂಟ್ ಹ್ಯಾವ್ ಟು ವರಿ. ಅಪ್ಪ ದೇವರೇ, ಇಷ್ಟೊತ್ತು ಜೀವ ಕೈನಲ್ಲಿ ಹಿಡ್ಕೊಂಡು ಕೂತಿದ್ದೆ. ರೀ, ನಕ್ಷತ್ರನೂ ಕರ್ಕೊಂಡು ಬನ್ನಿ, ಆದಷ್ಟು ಬೇಗ ಬಂದ್ಬಿಡ್ರಿ. ಸರಿ, ನೀನು ಫೋನ್ ಇಡು, ಈಗ ನಾನು ಬರ್ತೀನಿ. ಹಲೋ ಇನ್ಸ್ಪೆಕ್ಟರ್, ಆದಷ್ಟು ಬೇಗ ನಾ ಹೇಳಿರೋ ಸ್ಪಾಟಿಗೆ ಬನ್ನಿ. ನನ್ನ ಮಗಳು ಸೇಫ್ ಆಗಿದ್ದಾಳೆ. ನೀವು ಆದಷ್ಟು ಬೇಗ ಇಲ್ಲಿಗೆ ಬನ್ನಿ. ಕ್ರಿಮಿನಲ್ ಇಲ್ಲೇ ಇದ್ದಾನೆ. ಅವ್ನು ತಪ್ಪಿಸ್ಕೊಂಡು ಹೋಗೋ ಮೊದಲು ಇವತ್ತು ಅವನ ಕೈಗೆ ಬೇಡಿ ಹಾಕಿ ಎಳ್ಕೊಂಡು ಹೋಗಿ. ನೋ, ಮೌರ್ಯ ಸಿಕ್ಕಾಕೋಬಾರ್ದು. ಹಾಗೇನಾದರೂ ಆದರೆ
ಅವನ ಜೊತೆ ನನ್ನ ಲೈಫ್ ಬರ್ಬಾದಾಗತ್ತೆ. ಏನಾದರೂ ಮಾಡಲೇಬೇಕು. ನೀವು ಏನೇ ಮಾಡಿದ್ರು ನನ್ನ ನಡೆಯೋಕ್ಕಾಗಲ್ಲ. ನಾನು ನಿಮಗೆ ಸಿಗಲ್ಲ. ತಪ್ಪಿಸ್ಕೊಂಡು ಹೋಗು ಅಂತ ಹೇಳಿದ್ನಲ್ಲ ಚಾನ್. ಹೋಗು ನೋಡೋಣ. ಅವಳನ್ನ ಸಾಯಿಸ್ದೆ ನಾನು ನಿಮ್ಗೂ ಸಿಗಲ್ಲ, ಪೊಲೀಸರಿಗೂ ಸಿಗಲ್ಲ. ಅದು ಯಾವತ್ತಿಗೂ ಸಾಧ್ಯ ಇಲ್ಲ ಮೌರ್ಯ. ಅಂದ್ರೆ ನಿನಗೆ ನನ್ಗಿಂತ ಅವಳು ಉಳ್ಸತೆ ಜಾಸ್ತಿ ಆಯ್ತಾ? ನಿನ್ನ ಉಳಿಸೋದಕ್ಕೋಸ್ಕರನೇ ನೀನು ಕೊಲೆಗಾರ ಆಗಬಾರ್ದು, ನಿನ್ನ ಕೈಗೆ ರಕ್ತ ಅಂಟಬಾರ್ದು ಅಂತಾನೆ ಕಷ್ಟಪಡ್ತಾ ಇರೋದು. ನಾನು ನಿನಗೆ ಇದನ್ನೇ ಹೇಳ್ತಾ ಬಂದೆ ಮೌರ್ಯ, ಆದ್ರೆ ನೀ ನನ್ನ ಮಾತನ್ನ ಕೇಳಲಿಲ್ಲ. ನೀನು ಮತ್ತೆ ಅವಳನ್ನ ಮುಟ್ಟೋಕ್ಕೂ ಮೊದಲು ನಿನ್ನನ್ನು ತಡಿಬೇಕು ಅಂತ ಒದ್ದಾಡ್ತಾ ಇದೀವಿ ಹೊರತು ಅವಳು ಚೆನ್ನಾಗಿರ್ಲಿ ಅಂತಲ್ಲ. ನೀವಿಬ್ರು ಏನೇ ಹೇಳಿದ್ರು ಸರಿ, ನಾನಂತೂ ಅವಳನ್ನು ಸುಮ್ಮನೆ ಬಿಡಲ್ಲ. ನನ್ನ ಪೊಲೀಸರಿಗೆ ಹಿಡ್ಕೊಡೋ ಕಷ್ಟ ತಗೋಬೇಡಿ. ಅವಳ ಸಾಯಿಸಿ ನಾನೇ ಸರೆಂಡರ್ ಆಗ್ತೀನಿ. ಅಲ್ಲಿ ತನಕ ನಿಮಗೆ ಸಿಕ್ಕಿದ್ರೆ ತಾನೆ. ಎಲ್ಲೋ ಹೋಗ್ತಾ ಇದೆಯಾ ಬ್ರದರ್? ಇವತ್ತು ನಾವು 3 ಜನ ಸೇರ್ಕೊಂಡು ಹಿಂಗೆ ಸರಿ ನನ್ನ ಬಿಟ್ಬಿಡ್ರು. ಅಣ್ಣಂದ್ರಾಗಿ ವಾಟ್ ಯು ಗೈಸ್ ಆರ್ ಡೂಯಿಂಗ್ ಇಸ್ ವೆರಿ ರಾಂಗ್. ನನಗೆ ಸಪೋರ್ಟ್ ಮಾಡೋ ಬದಲು ನಮ್ಮ ಶತ್ರುಗೋಸ್ಕರ ಜಗಳ ಆಡ್ತಿದ್ಯಾ? ದಿಸ್ ಇಸ್ ಸೋ ನಾಟ್ ಫೇರ್ ಅಣ್ಣ. ಮುಚ್ಚೋ ಬಾಯಿ. ಇಷ್ಟೊತ್ತು ನಿನ್ನನ್ನು ಮಾತಾಡೋದು ಬಿಟ್ಟಿದ್ದೇ ಹೆಚ್ಚು. ಬದಲಾಗ್ತ್ಯಾ, ಅರ್ಥ ಮಾಡ್ಕೋತೀಯ ಅಂತ ನಾವಿಬ್ಬರು ಆಗ್ಲಿಂದ ಒತ್ತಾಡ್ತಾ ಇದೀವಿ. ನೋ, ನೀನು ಬದಲಾಗಲ್ಲ, ಅದು ನಮಗ್ ಗೊತ್ತಾಗೋಯ್ತು. ನಿನ್ನನ್ನು ಹೀಗೆ ಬಿಟ್ರೆ ನಮ್ಮ ತಾಯಿ ಮರ್ಯಾದೆ ತೆಗಿತೀಯ. ಹೀಗಾಗಿರೋದೇ ಸಾಕು. ಇನ್ನು ಕೊಲೆಗಾರನ ತಾಯಿಯನ್ನು ಪಟ್ಟ ಬೇಡ. ಎಸ್, ಇವನ್ ಜೈಲಲ್ಲಿ ಇರೋದೇ ಬೆಸ್ಟು. ಅದರಿಂದ ಇವನ್ ತಪ್ಪು ಮಾಡೋದು ನಿಲ್ಲುತ್ತೆ, ಇನ್ನೊಂದು ಜೀವ ಹೋಗೋದು ತಪ್ಪುತ್ತೆ. ನೀನು ಪೂರ್ತಿಯಾಗಿ ಬದಲಾಗಿ ವಾಪಸ್ ಬರೋ ತನಕ ಅಲ್ಲೇ ಇರು. ಅಲ್ಲಿವರೆಗೂ ನಮಗೊಬ್ಬ ತಮ್ಮ ಇದ್ದ ಅಂತಾನೆ ಮರೆತು ಮಾಡ್ತೀವಿ. ಐ ಆಮ್ ಸಾರಿ ಶಕುಂತಲಾ ಅವರೇ, ನಿಮ್ಮ ಒಬ್ಬ ಮಗ ಮಾಡಿದ ತಪ್ಪಿಂದ ನಾನು ಇಡೀ ಮನೆಯವ್ರ ಮೇಲೆ ಅನುಮಾನ ಪಟ್ಬಿಟ್ಟೆ. ಆದರೆ ಭೂಪತಿ ನಕ್ಷತ್ರಂಗೋಸ್ಕರ ಇಷ್ಟೆಲ್ಲ ಪ್ಲಾನ್ ಮಾಡ್ಬೋದು, ಮೌರ್ಯನ್ ಹಿಡಿಬೋದು ಅಂತ ನಾನು ಅನ್ಕೊಂಡಿರಲಿಲ್ಲ. ಐ ಆಮ್ ರಿಯಲಿ ಸಾರಿ. ಸಾರಿ ಮೀನ್ಸ್ ನಥಿಂಗ್ ಕಮಿಂಗ್ ಫ್ರಮ್ ಯು. ಅದರ ಅಗತ್ಯನೂ ಇಲ್ಲ. ಗೆಟ್ ಲಾಸ್ಟ್. ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡಿ. ನಿಮ್ಮನ್ನು ನೋಡ್ತಿದ್ರೆ ನನ್ನ ಕುಸಿದು ಬೀಳ್ತಿರೋ ಮನೆ, ನನ್ನ ಮಕ್ಕಳು ಎಲ್ಲ ನೆನಪಾಗ್ತಿದೆ ನನಗೆ. ಜಸ್ಟ್ ಗೆಟ್ ಲಾಸ್ಟ್. ಶಕುಂತಲಾ ಅವರೇ, ನೀವು ನನ್ನನ್ನು ಈ ಥರ ಬೈಬಾರ್ದು. ನಿಮ್ಗೆ ಹೇಳ್ದೆ ಇನ್ನು ಯಾರು ಹೇಳಿ ನಾನು? ಮರಿಬೇಡಿ, ಇದೆಲ್ಲ ಶುರು ಆಗಿದ್ದು ನಿಮ್ಮಿಂದ, ನಿಮ್ಮ ಕುತಂತ್ರದಿಂದ. ನಿಮ್ಮ ಸ್ವಾರ್ಥದಿಂದ ನನ್ನ ನೆಮ್ಮದಿ, ನನ್ನ ಮನೆ ಎರಡೂ ಹಾಳಾಗ್ತಿದೆ. ನೀವು ಮರೆತರು ನಾನು ಇದನ್ನೆಲ್ಲ ಮರೆಯಲ್ಲ. ಪ್ಲೀಸ್, ಐ ಆಮ್ ರಿಯಲಿ ಸಾರಿ. ಪ್ಲೀಸ್, ಬೇಡ ಅನ್ನಲ್ಲ. ಇನ್ಸ್ಪೆಕ್ಟರ್, ಎಲ್ಲೇ ಅವನು? ಮೇಲಿದ್ದಾನೆ. ನೀನು ಬುದ್ಧಿ ಕಲಿಯೋ ಜಾಗ ಬೇರೆನೇ ಇದೆ ಕಣೋ. ನೀನು ಅಲ್ಲಿದ್ದೇ ಬುದ್ಧಿ ಕಲಿಬೇಕು. ನಿನ್ನಂತ ಕ್ರಿಮಿನಲ್ ನಮಗೂ ಬೇಡ, ಅಮ್ಮಂಗೂ ಬೇಡ. ಯಾಕೆ ಹೀಗೆ ಮಾಡಿದ್ರಿ ಮೌರ್ಯ? ನನ್ನ ಬುದ್ಧಿಗೆ ಏನಾಗಿದೆ ಅಂತ ಒಳ್ಳೆ ಅಮ್ಮ, ಇಂಥ ಅಣ್ಣಂದ್ರು, ನೀವು ನೋಡಿದ್ರೆ ಹೀಗೆ. ನಾನು ನಿಮ್ಮ ಬಗ್ಗೆ ಏನೋ ಅಂದ್ಕೊಂಡಿದ್ದೆ, ಆದರೆ ನೀವು ಹಾಗಿಲ್ಲ. ತಪ್ಪು ಮಾಡಿಬಿಟ್ರಿ ಮೌರ್ಯ.
ಅತ್ತೆಗೆ ಎಷ್ಟು ಹರ್ಟ್ ಆಗಿದೆ ಅಂತ ನಮಗೆ ಐಡಿಯಾ ಆದರೂ ಇದೆಯಾ? ಕಣ್ಣೀರು ಹಾಕ್ತಿದ್ದಾರೆ. ಅವಳ ಮನಸ್ಸು ಒಡೆದೋಗಿರೋ ಗ್ಲಾಸ್ ಥರ ಆಗಿದೆ. ಕತ್ಕೊಯ್ದು ಬಿಟ್ರಿ ಮೌರ್ಯ, ಕತ್ಕೊಯ್ದು ಬಿಟ್ರಿ. ಇನ್ಸ್ಪೆಕ್ಟರ್ ಇಲ್ಲೇ ಇದ್ದಾನೆ, ಮೊದಲು ಒಂದು ಕೈಗೆ ಬೇಡಿ ಹಾಕಿ, ಇಲ್ಲ ಅಂದ್ರೆ ಇವನ್ ಹಳೆ ಚಾಳಿ ತೋರಿಸ್ತಾನೆ. ಇನ್ಸ್ಪೆಕ್ಟರ್ ಟೇಕ್ ಹಿಮ್. ಮೌರ್ಯ! ಮೌರ್ಯ ನನ್ನ ಮಾತು ಕೇಳು, ಬೇಡ. ಶರ್ಲಿ, ಏನಾಗಿರ್ಬಹುದು? ಯಾರೂ ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ಅವರು ಕಾಲ್ ಮಾಡ್ತಾ ಇಲ್ಲ. ನನಗೆ ಯಾಕೋ ತುಂಬ ಭಯ ಆಗ್ತದೆ. ಐ ಆಮ್ ವೆರಿ ಸ್ಕೇರ್ಡ್. ಶೌರ್ಯ ವಾಸ್ ಆಲ್ಸೋ ಬಿಹೇವಿಂಗ್ ಸ್ಟ್ರೇಂಜ್. ಅವ್ರು ಯಾವತ್ತು ಹೀಗೆ ಮಾತಾಡಿದ್ದನ್ನ, ರೋಡಾಗಿ ನಡ್ಕೊಂಡಿದ್ದನ್ನ ನಾನು ನೋಡೇ ಇಲ್ಲ. ಯಾ ಐ ನೋ ಅಕ್ಕ. ಹೌ ಕಮ್ ಹಿ ಈಸ್ ಟೂ ರೂಡ್? ಇಟ್ಸ್ ಶಾಕಿಂಗ್. ಜೀವಕ್ಕೆ ಜೀವ ಅಂತ ಇದ್ದಿದ್ದ ಅಣ್ಣ ತಮ್ಮಂದ್ರು ಹೊಡೆದಾಡ್ಕೊಂಡು ದೂರ ದೂರ ಆಗ್ತಾ ಇದ್ದಾರೆ. ಇದೆಲ್ಲ ಎಲ್ಲಿ ಹೋಗಿ ಮುಟ್ಟುತ್ತೋ? ಥ್ಯಾಂಕ್ ಗಾಡ್, ನಕ್ಷತ್ರ ಇಸ್ ಕಾಲಿಂಗ್. ಹೋಪ್ ಶಿ ಸೇಫ್. ನಕ್ಷತ್ರ, ಅಕ್ಕ, ನಕ್ಷತ್ರ, ನೀನು ಆರಾಮಾಗಿದ್ಯಾ? ನಿನಗೇನು ಆಗಿಲ್ಲ ಅಲ್ವಾ? ಶೌರ್ಯ ನಿನಗೇನು ಮಾಡಿಲ್ಲ ತಾನೆ? ಅಕ್ಕ ಅಕ್ಕ ಮೊದಲು ಸಮಾಧಾನ ಮಾಡ್ಕೊಳ್ಳಿ. ನನ್ಗೇನು ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ. ಮತ್ತೆ ಶೌರ್ಯ ಅವ್ರು ಎಲ್ಲಿದ್ದಾರೆ? ಭೂಪತಿ ಅವ್ರಿಗೇನು ಮಾಡಿಲ್ಲ ತಾನೆ? ಮತ್ತೆ ಅವರಿಬ್ರು ಏನಾದರೂ ಹೊಡೆದಾಡ್ಕೊಂಡ್ರಾ? ಇಲ್ಲ ಅಕ್ಕ, ಇಲ್ಲಿ ಬೇರೆನೇ ಕತೆ ನಡೀತಿದೆ. ಇದೆಲ್ಲ ಒಂದು ನಾಟಕ ಅಂತೆ. ಭೂಪತಿನೂ ಭಾವ ಇಬ್ರು ಸೇರಿ ನನ್ನನ್ನ ಕಿಡ್ನಾಪ್ ಮಾಡೋ ನಾಟಕ ಮಾಡಿದ್ದಾರೆ. ಏನು ನಾಟಕನ? ನಕ್ಷತ್ರ, ಏನು ಹೇಳ್ತಾ ಇದ್ದೆ ನೀನು? ಹ್ಞೂ ಅಕ್ಕ, ಮೌರ್ಯನ ಹಿಡಿಯೋದಕ್ಕೆ ಭೂಪತಿ ಕೊಟ್ಟಿರೋ ಪ್ಲಾನ್ ಇದು. ಭಾವ ಭೂಪತಿ ಹೇಳ್ದಂಗೆ ಮಾಡಿದ್ದಾನೆ ಅಷ್ಟೇ. ಅಬ್ಬಾ, ನನ್ನ ಮನಸ್ಸಿಗೆ ಈಗ ಸಮಾಧಾನ ಆಯಿತು. ಶೌರ್ಯ ಹಾಗೆ ನಡ್ಕೊಂಡಿದ್ದನ್ನ ನೋಡಿ ನನಗೆ ಜೀವನೇ ಹೋದಂಗಾಗಿತ್ತು. ಅಕ್ಕ, ನೀವೇನು ಹೆದರ್ಬೇಡಿ, ನಾವು ಬೇಗನೆ ವಾಪಸ್ ಬರ್ತೀವಿ. Hey, no, 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 down, follow, no.